ಹಾಗಿದ್ರೆ ಗುರುಗಳೇ, ತುಲಾ ರಾಶಿಯವರಿಗೆ ಬೇವಿನ ರೀತಿಯಲ್ಲಿ ಕಹಿ ಇರುತ್ತಾ ಅಥವಾ ಬೆಲ್ಲದ ರೀತಿ ಸಿಹಿ ಇರುತ್ತಾ ಅಥವಾ ಮಿಶ್ರ ಫಲ ಇರುತ್ತಾ ತಿಳಿಸ್ಕೊಡಿ. ಇನ್ನು ನಮ್ಮ ತುಲಾ ರಾಶಿಯವರು ಈ ಒಂದು 2025-26 ವಿಶ್ವಾವಸುನಾಮ ಸಂವತ್ಸರದಲ್ಲಿ ಸಿಹಿಯ ಸುಗ್ಗಿಯನ್ನು ಸವದಿದ್ರು. ಯಾಕಂದರೆ ಶನಿಬಲನೂ ಇತ್ತು, ಗುರುಬಲವೂ ಇತ್ತು. ಈಗ ಶನಿಬಲ ಏನೋ ಇದೆ, 6ನೇ ಮನೆಯಲ್ಲಿ ಶನಿ ಇದ್ದಾನೆ, ನೀವು ಹಿಂದೆ ತಿರುಗಿ ನೋಡೋ ಅವಶ್ಯಕತೆನೇ ಇಲ್ಲ. ನಿಮ್ಗೇನಿದ್ರು ಮುಂದೆ ನೋಡ್ತಾ ಇರಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕಷ್ಟೇ. ನಿಮ್ಮ ಗುರಿಯನ್ನು ತಲೆನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಮುಂದೆ ಆ ಗುರಿಯ ಕಡೆಗೆ ಯೋಚನೆ ಮಾಡ್ತಾ ನೀವು ಹೋಗ್ತಾ ಇರಿ. ನಿಮಗೇನು ಅಡ್ಡಿ ಆತಂಕಗಳು ಏನೂ ಬೇಕಾಗಿಲ್ಲ. ಗುರುವೂ ಸಹ ನಿಮಗೆ ಅತ್ಯುತ್ತಮ ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಇದ್ದಾನೆ. ಆದಾಗಲೂ ನಿಮಗೆಲ್ಲ ರೀತಿಯ ಶುಭಯೋಗಗಳೇ ಬರ್ತಾ ಇದ್ದಾವೆ. ಒಂದು ತುಲಾ ರಾಶಿಯವರಿಗೆ ಉಚ್ಚಂಗತನಾಗಿರ್ತಕ್ಕಂತಹ ಗುರುವಿನ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ ಬೀಳೋದ್ರಿಂದ ಸಾಲಗಳಿಂದ ಮುಕ್ತರಾಗ್ತೀರಾ. ಸಹೋದರ ಅಥವಾ ಸಹೋದರಿ ಯಾರಾದರೂ ಇದ್ದರೆ ಅವ್ರಿಗೇನಾದರೂ ಮದುವೆ ಸೆಟ್ಟಾಗದೆ ಒದಾಡ್ತಾ ಇದ್ದರೆ ಈ ವರ್ಷ ಅವರಿಗೆ ಮದುವೆ ಸೆಟ್ಟಾಗಿ ಮನೆಯಲ್ಲೊಂದು ಶುಭ ಕಾರ್ಯ ನಡೀತಕ್ಕಂತಹದ್ದು, ನಿಮ್ಮ ಬದುಕಿನಲ್ಲೂ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳ ಚೇತರಿಕೆ ಕಂಡು ಬರ್ತಕ್ಕಂಥದ್ದಾಗುತ್ತೆ. ಅದೇ ರೀತಿಯಾಗಿ ತುಲಾ ರಾಶಿಯವರು ಈ ವರ್ಷ ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಆಪದುದ್ಧಾರಕ ದೀಪದುರ್ಗಾ ಸ್ತೋತ್ರದ ಪಠಣವನ್ನು ಪ್ರತಿನಿತ್ಯ ಸಂಜೆ ದೇವರ ಮನೆಯಲ್ಲಿ ದೀಪ ಹಚ್ಚಿ ಈ ಒಂದು ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ಶುಭವಾದ ವಾತಾವರಣ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ. ಒಳ್ಳೆಯದಾಗಲಿ.